ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಈ ಪ್ಲ್ಯಾಂಟ್ ನೋಡಿದ್ದೀರಾ ನೀವು ಅಥವಾ ಇದ್ರ ಬಗ್ಗೆ ಕೇಳಿದ್ದೀರಾ? ಇದು ಬಂದು ಟ್ರಾಪಿಕಲ್ ಸೇಜ್ ಅಂತ, ಸ್ಕಾರ್ಲೆಟ್ ಸೇಜ್ ಸಾಲ್ವಿಯಾ ಅಂತ ಇದ್ರ ಹೆಸರು. ಇದರಲ್ಲಿ ತುಂಬ ವೆರೈಟೀಸ್ ಆಫ್ ಕಲರ್ಸ್ ಇದೆ. ಕೆಲವೊಂದನ್ನು ನಿಮಗೆ ತೋರಿಸಿದ್ದೀನಿ. ನಮ್ಮ ಗಾರ್ಡನಲ್ಲಿರೋದು, ಆ್ಯಕ್ಚುಲಿ ಇದು ಕ್ವೀನ್ ಆಫ್ ದಿ ಗಾರ್ಡನ್ ಅಂತಲೇ ಕರಿಬೋದು. ಇಷ್ಟೊಂದು ಫ್ಲವರ್ಸ್ ಬಿಡುತ್ತೆ ಇದರಲ್ಲಿ ಅಂದರೆ ನೋಡೋದಕ್ಕೇ ತುಂಬ ಖುಷಿಯಾಗುತ್ತೆ. ಇದು ಒಂದು 3 ಫೀಟ್ವರೆಗೂ ಹೈಟ್ ಬರುತ್ತೆ. ಚಿಕ್ಕ ಪಾಟಲ್ಲಿ ಹಾಕಿದ್ರೂ ಬರುತ್ತೆ, ಅದೇನು ತೊಂದರೆ ಇಲ್ಲ. ನೀರು ಕೂಡ ವೀಕ್ಲಿ ಒನ್ಸ್ ಹಾಕಿದ್ರೂ ನಡೆಯುತ್ತೆ. ಇದು ಒಂದು ರೀತಿ ತುಂಬೆ ಹೂವು, ಎಲ್ಲರೂ ಕೇಳಿರ್ತೀರಲ್ವಾ, ತುಂಬೆ ಹೂವಿನ ಜಾತಿಗೆ ಸೇರಿದ್ದು. ಇದು ಆ್ಯಕ್ಚುಲಿ ಯುನೈಟೆಡ್ ಸ್ಟೇಟ್ಸಲ್ಲಿ ತುಂಬ ಜಾಸ್ತಿ ಇದೆ, ಕಲರ್ಸು ತುಂಬ ಇದೆ. ಇಲ್ಲಿ ಸಾಮಾನ್ಯವಾಗಿ ರೆಡ್ ಆ್ಯಂಡ್ ಪಿಂಕ್ ಇರುತ್ತೆ. ತುಂಬೆ ಹೂವಿನ ಜಾತಿಗೆ ಸೇರಿರೋದು ಇದೊಂದು. ನೋಡೋದಕ್ಕೂ ಸ್ವಲ್ಪ ತುಂಬೆ ಹೂವು ಥರನೇ ಅನಿಸುತ್ತೆ, ಒಂಚೂರು ದೊಡ್ಡದಿದೆ ಅದಕ್ಕಿಂತ. ಇದು ಒಂದೊಂದೇ ಹೂ ಕಿತ್ತು ಬೇಕಿದ್ರೆ ನೀವು ಕಟ್ಬೋದು, ಅದನ್ನು ಹಾರ ಥರ ಕೂಡ ಮಾಡ್ಬೋದು. ಇದು ತುಂಬ ಬಿಸಿಲಿದ್ರೂ ಬೆಳೆಸ್ಬೋದು. ಇದರಲ್ಲಿ ನೋಡಿ ಸೀಡ್ಸ್ ಈ ಥರ ಇರುತ್ತೆ. ಒಂದೊಂದು ಸೀಡಲ್ಲೂ ಒಂದೊಂದು ಫ್ಲವರ್ ಬರುತ್ತೆ, ಅಷ್ಟು ಬುಷಿಯಾಗಿರುತ್ತೆ. ಇದು ನೋಡಿ ಆಲ್ರೆಡಿ ಒಣಗಿದೆ. ಈ ಥರ ಒಣಗಿದಾಗ ಇದರಲ್ಲಿರೋ ಸೀಡ್ಸ್ ಎಲ್ಲ ಉದುರೋಗಿರುತ್ತೆ. ಸೀಡ್ಸಿಂದನೇ ಈ ಪ್ಲ್ಯಾಂಟ್ ಬರೋದು. ಈ ಥರ ಸ್ವಲ್ಪ ಮೀಡಿಯಮಾಗಿ ಒಣಗಿರುತ್ತಲ್ವ, ಆ ಟೈಮಲ್ಲಿ ಇದನ್ನು ತೆಗೆದು ಈ ಥರ ಸುಮ್ಮನೆ ಇದು ಮಾಡಿದ್ರೆ ಸಾಕು, ಸೀಡ್ಸು ನಿಮಗೆ ಕಾಣಿಸುತ್ತೆ ನೋಡಿ, ಈ ಥರ ಇರುತ್ತೆ. ಸೀಡ್ಸ್ ಎಲ್ಲೆಲ್ಲಿ ಬೀಳುತ್ತೋ ಅಲ್ಲೆಲ್ಲ ತುಂಬಾ ಗಿಡಗಳು ಬರುತ್ತೆ ಇದು. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.